ಸಾಯ್ಬರಿ, ನಾನು ಕೊಲೆ ಮಾಡಿಲ್ಲವೆಂದು ಎಷ್ಟು ಸತ್ಯದಿಂದ ಕೂಗಿ ಹೇಳಿದರು. ಆ ಸತ್ಯದ ಕೂಗಿಗೆ ಕಿವಿ ಕೊಡದೆ ಕೊನೆಗೆ ನನ್ನ ಈ ಊರ ಬೀದಿಯಲ್ಲಿ ಹಿಡಿದುಕೊಂಡು ಹೊರಟೆ ಬಿಟ್ಟಿರಲ್ಲ. ನೋಡಿ ಸಾಯ್ಬರಿ, ನನ್ನನ್ನು ಹಿಡಿದುಕೊಂಡು ಹೋಗಬೇಡಿ. ಯಾಕೆಂದರೆ ನನ್ನಕ್ಕಿಂತ ನನ್ನ ಮನೆಯಾತನದ ಮರ್ಯಾದೆ ಹೆಚ್ಚು. ನನ್ನನ್ನು ಬಿಟ್ಟು ಬಿಡಿ ಸಾಯ್ಬರಿ, ಬಿಟ್ಟು ಬಿಡಿ. ಲೇ ಮಗನೇ, ಇಷ್ಟೊಂದು ಮರ್ಯಾದೆಗೆ ಹೆದರುವವನು ಅವರನ್ನು ಯಾತಕ್ಕೆ ಕೊಲೆ ಮಾಡಿದೆ? ಇಲ್ಲ ಸಾಯ್ಬರೇ, ಇಲ್ಲ. ನನ್ನ ಎತ್ತ ತಂದೆ ತಾಯಿಗಳ ಮೇಲೆ ಹಾನಿ ಮಾಡಿ ಹೇಳ್ತೀನಿ, ನಾನು ಅವರನ್ನು ಕೊಲೆ ಮಾಡಿಲ್ಲ. ಮುಚ್ಚಲೇ ಬಾಯಿಯನ್ನ. ಮಾಡುವುದನ್ನು ಮಾಡಿ ಈಗ ಮಾಡಿಲ್ಲವೆಂದು ಹೇಳಿದರೆ ಯಾರು ಸುಮ್ಮನೆ ಬಿಡುತ್ತಾರೆ ನಿನ್ನನ್ನು? ಏನು, ನಾನು ಅವರನ್ನು ಕೊಲೆ ಮಾಡಿದ್ದೇನೆ? ನೋಡಿ ಸಾಯ್ಬರೇ, ನೀವು ಈ ರೀತಿ ಮಾತನಾಡ್ತಿದ್ರೆ ನಾನು ಈ ರೀತಿ ಮಾತನಾಡ್ತೇನೆ, ನೀವು ತಪ್ಪು ತಿಳಿಯಕೊಳ್ಳಬೇಡಿ. ನಿಮ್ಮ ಕಾಕಿಯಲ್ಲಿ ನಿಜವಾದ ಸತ್ಯ ಎಂಬುದು ಇದ್ದರೆ ಕೊಲೆ ಮಾಡಿದವರು ಯಾರು ಎಂಬುದು ಅಂತ ಕೊಲೆಗಾರರನ್ನು ನೀವು ಕಂಡು ಹಿಡಿದರೆ ಈ ಸಮಾಜ ನಿಮ್ಮಂತಹ ಅಧಿಕಾರಿಗಳಿಗೆ ಮರ್ಯಾದೆ ಕೊಡ್ತದೆ. ಅದನ್ನು ಬಿಟ್ಟು ಯಾರ್ದೋ ಹೇಳಿದ ಮಾತನ್ನು ಕೇಳಿ ನಿರಪರಾಧಿನಿ ಹಿಡಿದುಕೊಂಡು ಹೋಗಿ ನಿಮ್ಮ ಕತ್ತಲೆ ಕೋಣೆಯಲ್ಲಿ ಮುಚ್ಚಿಡುವುದು ನ್ಯಾಯವಲ್ಲ ಸರ್, ನ್ಯಾಯವಲ್ಲ. ನ್ಯಾಯ? ಲೇ ಹುಚ್ಚ ನನ್ನ ಮಗನೇ, ನ್ಯಾಯ ಅನ್ಯಾಯದ ಬಗ್ಗೆ ನಿನಗೆ ಗೊತ್ತಿದ್ದರೆ ಪಾಪ ಆ ಯಾರೂ ಇಲ್ಲದವರ ಮನೆಗೆ ಹೊಕ್ಕು ಆ ಅಮಾಯಕರನ್ನು ನೀನು ಕೊಲೆ ಮಾಡುತ್ತಿರಲಿಲ್ಲ. ಬಿಸಿ ಎಳೆದುಕೊಂಡು ಬನ್ನಿ ಅವನನ್ನು. ನಿಂತುಕೊಳ್ಳಿ ಸಾಯ್ಬರೇ, ನಿಂತುಕೊಳ್ಳಿ. ವಾ, ಮೆಚ್ಚಿದೆ ಸಾಯ್ಬರೇ, ಮೆಚ್ಚಿದೆ ನಿಮ್ಮ ಮಾತಿಗೆ. ಇದುವರೆಗೆ ನಮ್ಮ ಭಾರತ ದೇಶದಲ್ಲಿ ಕಾಕಿ ಬಟ್ಟೆ ತೊಟ್ಟವರು ಅಷ್ಟೇ ನಿಯತ್ತಿನಿಂದ ಬಾಳುತ್ತಾರೆ ಎಂದು ನಾನು ಹೆಮ್ಮೆ ಎಂದು ಹೇಳ್ತಿದ್ದೆ. ಆದರೆ ಈ ಕಾಕಿ ಬಟ್ಟೆ ತೊಟ್ಟವರು ಕೂಡ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದು ನನಗೆ ಗೊತ್ತಿಲ್ಲ. ನೋಡಿ ಸಾಯ್ಬರೇ, ನ್ಯಾಯ ನೀತಿ ಧರ್ಮಗಳಿಂದ ಬದುಕುತ್ತಿದ್ದ ನನ್ನನ್ನು ಮಾತ್ರ ಈ ಊರ ಬೀದಿಯಲ್ಲಿ ಹಿಡಿದುಕೊಂಡು ಹೋಗಬೇಡಿ ಸಾಯ್ಬರೇ, ಹಿಡಿದು ಬೇಡಿಕೊಳ್ತೇನೆ. ಕಾಲು ಹಿಡಿದು ಬೇಡಿಕೊಂಡರೆ ನಿನ್ನ ಮೇಲಿದ್ದ ಕೊಲೆ ಅಪವಾದವನ್ನು ನಿನ್ನಿಂದ ಕಿತ್ತಿ ಹಾಕಲು ಸಾಧ್ಯವೇ? ನೀನು ಎಷ್ಟೇ ಕಷ್ಟದಿಂದ ಕೇಳಿಕೊಂಡರೂ ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ಬಿಸಿ ಎಳೆದುಕೊಂಡು ಬನ್ನಿ ಈ ಮಗನನ್ನು. ನಿಂತುಕೊಳ್ಳಿ ಸಾಯ್ಬರೇ, ನಿಂತುಕೊಳ್ಳಿ ಸಾಯ್ಬರೇ, ನಿಂತುಕೊಳ್ಳಿ. ನಿಮ್ಮ ಕಾಕೆಯಲ್ಲಿ ನಿಜವಾದ ಸತ್ಯ ಎಂಬುದು ಇದ್ದರೆ ನಾನು ಕೊಲೆ ಮಾಡಿಲ್ಲವೆಂದು ಎಷ್ಟು ಸತ್ಯದಿಂದ ಹೇಳಿದರು. ಇನ್ನೊಬ್ಬರ ಯಾಂಜಲವನ್ನು ತಿಂದು ಮೈಗೆ ಮೊದಲು ಹೇರಿದ ನೀವು ಸತ್ಯವನ್ನು ಕೊಂದು ನನ್ನನ್ನು ಹಿಡಿದುಕೊಂಡು ಹೊರಟು ಬಿಟ್ಟಿರಲ್ಲ ಸಾಯ್ಬರೇ. ನಿಮ್ಮ ಹಿತಕ್ಕೋಸ್ಕರ ಕಾಕೆ ಬಟ್ಟೆಗೆ ಹೆತ್ತ ಮರ್ಯಾದೆಯನ್ನು ಕಳೆಯಬೇಡಿ. ನನ್ನನ್ನು ಬಿಟ್ಟು ಬಿಡಿ ಸಾಯ್ಬರೇ, ಬಿಟ್ಟು ಬಿಡಿ. ನೋಡು ದಯಾನಂದ, ನೀನೊಬ್ಬ ನಿಷ್ಠಾವಂತನೇ ಇರಬಹುದು, ಆದರೆ ಈ ಕಂಪ್ಲೇಂಟ್ ಅನ್ನು ನೀನೇ ಮಾಡಿದ್ದೀ ಎಂದು ನಮಗೆ ನೀನು ಈ ಕೊಲೆಯನ್ನು ನೀನೇ ಮಾಡಿದ್ದೀ ಎಂದು ನಮಗೆ ಕಂಪ್ಲೇಂಟ್ ಬಂದಿದೆ. ಆದ್ದರಿಂದ ನೀನು ಎಷ್ಟೇ ಕಷ್ಟದಿಂದ ಕೇಳಿಕೊಂಡರೂ ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ಸುಮ್ಮನೆ ನನ್ನ ಜೋಡಿ ಬಾ. ನಿಂತುಕೊಳ್ಳಿ ಇನ್ಸ್ಪೆಕ್ಟರ್. ಯಾರೋ ನೀನು? ನೀನು ಹಿಡಿದುಕೊಂಡು ಹೋಗುತ್ತಿರುವ ನಿರಪರಾಧಿಯ ಹಣ್ಣನ ತಮ್ಮನ. ಓಹೋ, ನೀನು ಈ ಕೊಲೆಗಾಡುಕನ ತಮ್ಮನ? ಇನ್ಸ್ಪೆಕ್ಟರ್, ನೇಪ ಇಲ್ಲದ ನಾಯಿಯಂತೆ ಬಗಳಬೇಡ. ನನ್ನ ಕೊಲೆ ಮಾಡಿತು ನೀನು ಕಣ್ಣಾರೆ ಕಂಡಿದೀಯಾ? ಲೇಕತ್ತೆ, ಕಣ್ಣಾರೆ ಕಂಡಲ್ಲೇ ತಾನೇ ಒದ್ದು ಹಿಡಿದುಕೊಂಡು ಹೊರಟಿದ್ದೇನೆ. ಅದು ಸಹಿತ ನಿನಗೆ ಗೊತ್ತಿಲ್ಲವೇ? ಗೊತ್ತಾಗುತ್ತೆ ಇನ್ಸ್ಪೆಕ್ಟರ್, ಗೊತ್ತಾಗುತ್ತೆ. ಚಂಡಮಾರುತಿ ಬರಿಗಾಲ ಬೀಸದಾಗ ಇಂದಿನ ರಾಜಕೀಯ ಸಿಕ್ಕು ನೀನು ಬಯಸ ಪೂರ್ತ ಹಾವು ಎಂದು ನನಗೆ ಚೆನ್ನಾಗಿ ಗೊತ್ತು. ಇದೇ ಮಣ್ಣಲ್ಲಿ ಹುಟ್ಟಿ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವ ಮಹಾತ್ಮ ಗಾಂಧಿ ಜನಿಸಿದ ದೇಶದಲ್ಲಿ ಜನಸಿ ಮಂತ್ರಿ ಕಂತ್ರಿ ಕುತಂತ್ರಗಳ ಕಾಟಕ್ಕೆ ಭವ್ಯವಾದ ಭಾರತ ಮಾತೆಯನ್ನು ಮುಚ್ಚಿಟ್ಟು ಸತ್ಯ ಧರ್ಮವನ್ನೆಲ್ಲ ತೊಳಕಿಸಿ ಸತ್ಯವಂತರನ್ನು ಕದ್ದು ಮುಚ್ಚಿಟ್ಟು ಕೊಲೆ ಮಾಡ್ತಾರೆ ನೀನಪ್ಪ ಮಾತಾಂತ ಇನ್ಸ್ಪೆಕ್ಟರ್. ಯಾಕಲೇ ಮಗನೇ, ಕಾನೂನಿನ ಬಗ್ಗೆ ಏನೂ ತಿಳಿಯಲಾರದವನೆಂದು ಸುಮ್ಮನೆ ಬಿಟ್ಟರೆ ಕರ್ತವ್ಯ ಬಲ್ಲವನಂತೆ ಮಾತನಾಡುತ್ತಿದೆಯಲ್ಲ.
ಸುಮ್ಮನೆ ಹೊರಟು ಹೋಗುತ್ತೀಯೋ ಅಥವಾ ನಿನ್ನನ್ನು ಅರೆಸ್ಟ್ ಮಾಡಲು? ಇನ್ಸ್ಪೆಕ್ಟರ್, ಬಾಯಿ ಬಿಗಿಡ್ದು ಮಾತನಾಡ. ಕಂಡವರ ಮೇಲೆ ದೌರ್ಜನ್ಯ ಮಾಡಿದಂತೆ ಈ ಕ್ರಾಂತಿಯ ಮೇಲೆ ನಿನ್ನ ಕಾನೂನು ಕಸರತ್ತನ್ನು ತೋರಿಸಿ ನನ್ನ ಕೈಗೆ ಬೇಡಿ ಹಾಕಲು ಬಂದರೆ ಕಿಲುಬು ಕಾಸಿಗೆ ತೊಟ್ಟ ಬಟ್ಟೆಯನ್ನು 3 ಬಿಲ್ಗೆ ಮಾರ್ತಿರುವ ನಿನ್ನನ್ನು ತುಂಡು ತುಂಡೆಯಾಗಿ ಕಡ್ದಾಕಬೇಕಾಗುತ್ತದೆ. ಬಲು ಎಚ್ಚರ. ಲೇ ಕ್ರಾಂತಿ, ನೀನು ಈ ಕಾಕಿ ಬಟ್ಟೆಯನ್ನು ಕಂಡರೆ 108 ಜನ ಎದುರು ಮಾತನಾಡಿದೆ. ಮನೆಯ ಮೂಲೆಯಲ್ಲಿ ಹೋಗಿ ಅಡಗಿಕೊಳ್ಳುತ್ತಿರುವಾಗ ನೀನು ನನ್ನನ್ನು ಕಡಿದು ಹಾಕುತ್ತೇನೆಂದು ಕೆಚ್ಚದೆಯ ವೀರನಂತೆ ಬೊಗಳಿದೆಯಲ್ಲ. ನಿನ್ನನ್ನು ಈಗಲೇ ಅರೆಸ್ಟ್ ಮಾಡಿ ನಿನ್ನ ಬಣ್ಣವನ್ನು ಬಯಲು ಮಾಡಲಿಲ್ಲ. ನನ್ನ ಹೆಸರು SP ಶಂಕರನೇ ಅಲ್ಲ. ಬೇಡಿ ಸಾಹೇಬರೇ, ಬೇಡಿ. ನನ್ನ ತಮ್ಮನ ಹಿಡಿದು ಅವನ ಕೈಗೆ ಬೇಡಿ ಹಾಕಿಬೇಡಿ. ಅಣ್ಣನ ಕೈಗೆ ಹಾಕಿರುವ ಸರಪಳಿಯನ್ನು ಕಂಡು ಕೋಪಗೊಂಡು ನಿಮಗೊಂದು ಮಾತಾದರೂ ಹೊಂದಿರಬಹುದು. ಮನಸ್ಸಿಗೆ ತಾಪ ಮಾಡಿಕೊಳ್ಳಬೇಡಿ. ನೋಡಿ ಸಾಹೇಬರೇ, ನಿಮ್ಮ ಮೋಸದ ಕುತಂತ್ರಕ್ಕೆ ನನ್ನ ತಮ್ಮನನ್ನು ಸಿಲುಕಿಸಬೇಡಿ ಸಾಹೇಬರೇ, ಸಿಲುಕಿಸಬೇಡಿ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಅಣ್ಣ, ಏನು ಮಾತನಾಡುತ್ತಿದೆಯ? ನಾನಿನ ಯೋಚನೆಯ ಶಕ್ತಿಯನ್ನು ಅಧಿಕಾರದ ಒಡಲಲ್ಲಿ ಬಿದ್ದು ಒದ್ದಾಡುತ್ತಿರುವ ಸತ್ಯವಂತರನ್ನ ಎತ್ತಿಡುವ ತಾಕತ್ತಿಲ್ಲದೆ ಹಂದಿಯಂತೆ ಕಸ ಕೆದರಿ ಮತ್ತೊಬ್ಬರ ಏಸಿಗೆ ತಿಂದು ಬದುಕುತ್ತಿರುವ ಈ ಕೀಳು ಜಾತಿಗೆ ಸೇರಿದ ಇನ್ಸ್ಪೆಕ್ಟರ್ ಕಾಲು ಹಿಡಿದು ಬೇಡಿಕೊಳ್ಳಬೇಡ. ನಾನೇನು ಇನ್ಸ್ಪೆಕ್ಟರ್, ಭಾರತೀಯರ ಎಪ್ಪು ಗಟ್ಟಿಸುವ ಜನಗಣ ಮನ ಅಧಿನಾಯಕ ಜಯ ಸಾರೇ ಅಚ್ಚ ಜಯ ಹಸ ಒಂದೇ ಮಾತರಂ. ಈ ಗೌರವ ಇದೆ ಎಂದು ನಿನಗೆ ಸುಮ್ಮನೆ ಬಿಡ್ತಿದ್ದೇನೆ. ಇಲ್ಲಲಿದ್ದರೆ ಈ ಕುರ್ರಿಗಾರನ ರುಂಡವನ್ನು ಚಂಡಾಡಿ ಎಂಜಲು ದಾಚಿಗಿದ್ದೊಲ್ಲು ತುರಿಸುವ ಚಂಡ ನನ್ನ ಮಗನೆಂದು ಸತ್ತ ಹೋದಿರುವುದು ಹೊಸವೇಕ ಸಕ್ರದಲ್ಲಿರುವ ಹೊತ್ತುಕೊಂಡು ಹೋಗಿ ಭಾರತ ಮಾತೆಯ ತ್ರಿನವನು ಧ್ವಜವನ್ನು ಹಾರಿಸಿ ತಳ್ಳಿಗೆ ಪಟಾಕಿಯನ್ನು ಹಾರಿಸಿ ಬಿಡ್ತಿದ್ದೆ. PC, ಈ ಹುತ್ತನ ಹತ್ತಿರ ನಮ್ಮದೇನು ಮಾತು? ಎಳೆದುಕೊಂಡು ಬನ್ನಿ, ಅವನನ್ನು ಹೋಗೋಣ. ಅಯ್ಯೋ ನಿಲ್ಲಿ ಸರ್, ನನ್ನ ಗಂಡ ಯಾವ ಕೊಲೆಯನ್ನು ಮಾಡಿಲ್ಲ. ದಯವಿಟ್ಟು ಬಿಟ್ಟು ಬಿಡಿ ಸರ್, ನನ್ನ ಗಂಡನನ್ನು ಬಿಟ್ಟು. ನೋಡಮ್ಮ, ನೀವೇನೇ ಹೇಳುವುದಿದ್ದರೂ ಸ್ಟೇಷನ್ ನಲ್ಲಿ ಬಂದು ಹೇಳಿ. PC, ಎಳೆದುಕೊಂಡು ಬನ್ನಿ, ಹೋಗೋಣ. ಕ್ರಾಂತಿ, ಅಣ್ಣ, ಕ್ರಾಂತಿ ನೋಡು ಕ್ರಾಂತಿ, ಅಣ್ಣನ ಕೈಗೆ ಬೇಡಿ ಹಾಕಿದರೆ ಎಂದು ದುಃಖ ತುಂಬಿ ಕಣ್ಣೀರು ತರಬೇಡ. ಸತ್ಯ ಎಂಬ ಪದ ನಮ್ಮಲ್ಲಿ ಅಡಗಿಕೊಂಡರೆ ನಮಗೆ ಜಯ ಸಿಕ್ಕೇ ಸಿಗುತ್ತದೆ. ಅದಕ್ಕೆ ನಾನು ಬಿಡುಗಡೆ ಆಗಿ ಮರಳಿ ಬರುವವರೆಗೂ ತಮ್ಮನ ವೀತಿಗೆ ಯಾವ ಕೊರತೆ ಬರದಂಗೆ ನಿಮ್ಮ ಅತ್ತಿಗೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕೈ ತೂತು ಮಾಡಿ ಉಣಿಸಪ್ಪ. ಬನ್ನಿ ಸಾಹೇಬ್ರೇ, ಹೋಗೋಣ. ಸಾಹೇಬ್ರೆ, ನಿಂತುಕೊಳ್ಳಿ ಸಾಹೇಬ್ರೆ, ನನ್ನ ಗಂಡನನ್ನು ಬಿಟ್ಟು ಬಿಡಿ ಸಾಹೇಬ್ರೆ. ಹೊತ್ತಿಗೆ ಏನು ಮಾತನಾಡಿದ್ರು ಪ್ರಯೋಜನವಿಲ್ಲಮ್ಮ. ನಮಗಿಂತ ಕಟಕರ ಕೈಯಲ್ಲಿ ಕೂರಿ ಕೊಟ್ಟದ್ದೆ, ಕರುಣೆ ಇಲ್ಲದ ಕಾಯಿಕೆಯ ಕೈಯಲ್ಲಿ ದೇವರ ತನ್ನ ಮಣ್ಣನ್ನು ಕೊಟ್ಟು ಸುಮ್ಮನೆ ನಿಲ್ಲುವ ಪರಿಸ್ಥಿತಿ ಬಂದಿದೆಯಮ್ಮ ನಮಗಿಂದ. ಬನ್ನಿ ಹೊತ್ತಿಗೆ ಹೋಗಿ ನಮ್ಮ ಮಣ್ಣನ್ನು ಬಿಡಿಸಿಕೊಂಡು ಬರಲು ಪ್ರಯತ್ನ ಮಾಡೋಣ. ಲೋಕದಲ್ಲಿ
ಸಂತೋಷ ನನಗಿಂದು ಶುಭ ಸಂತೋಷ ಕಾಲಚಕ್ರ ತಾನಾಗಿ ತಿರುಗದೆ ಹತ್ರಗದೆ ಅಂತ ನನಗೆ ಹೆದರುವಾಗಿ ಸತ್ತಿರುವ ನನ್ನ ಕಾಂಡಿ 2 ವೈರ್ಯಗಳ ಮನೆತನದ ಸರ್ವನಾಶ ಹೊಸ ಕಲಿಗೆ 2 ಅನ್ನ ಎತ್ತಿದಂತೆ ನಾ ಮಾಡಿದ ಒಂದು ಪ್ಲಾನಿಗೆ ಜಯದೇವನ ವಂಶವೇ ನನ್ನ ವಂಶ ಕೊಲಾಪವಾದವನ್ನು ಒತ್ತಿ ಧರ್ಮದಿಂದ ಬಾಳುತ್ತಿರುವ ದಯಾನಂದ ಪೊಲೀಸ್ ಕಟಕಟೆಯಲ್ಲಿ ಕೂಳಿಲ್ಲದ ಸಾಯಲಕ್ಕೆ ಹದ ರಾಜ ರಾಜ ಮಗನಿ ನಿನ್ನ ಹಾಳ ಪುರಾಣಕ್ಕೆ ಹೋಗಿ ಕೇಳಿ ಬೆಂಕಿ ಹಚ್ಚ ಬಾಯ್ ಬಾಯ್ ಮಾಡ್ಬೇಡ್ರಿಪ್ಪ ನನ್ನ ಹತ್ರ ಪಟ್ನಿಲ್ರಿಪ್ಪ ಲೇಖತೆ ಬಾಯ್ ಬಾಯ್ ಮಾಡ್ಬೇಡ್ರಿಪ್ಪ ನಿಮ್ಮ ದನಿ ಹೆದರಿಕೆಗೆ ಇದು ನಾಟಕ ಟೇಜ್ ಐತಲ್ಲ ಗಡ ಗಡ ಗಡಗತ್ತೈತೆ ರಾಜ ಜಾತಿ ಮಾತನಾಡೋದನ್ನ ಬಿಟ್ಟು ನಿನ್ನ ನಾವು ಹೇಳಿದ ಕೆಲಸ ಏನ ಮಾಡದೆ ಈ ಮೊದಲ ಮಗಳು ನಿಮ್ಮಂಗ ಬಹು 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 ಬೋಳಕ ನಾಯಿ ಅಲ್ರಿ ಅಪ್ಪ ಏನೇ ಇಲ್ರಿ ನೀವು ಹೇಳ್ದಂಗ ನಾನು ಹೋಗಿ ಒಬ್ಬಕ್ಕಿನ ಡ್ಯಾನ್ಸರ್ ಕರ್ಕೊಂಬಂದಿನ್ರಿ ಎಲ್ಲದ್ದಾಳೆ ಆಕೆಲ್ಲಿರನ್ರಿ ಪಟಕ್ನ ಪಾಟ್ನ್ಯಾಗ ಪಾಸ್ ಆಗಿ ಓದಳಂತಂದು ಭದ್ರವಾಗಿ ಇಲ್ಲೇ ನಮ್ಮ ಎಲ್ಲಾರ ಮನೆ ಐತಲ್ಲ ಅದ್ರಾಗ ಕಿಲಿ ಹಾಕಿ ಬಂದಿನಿ ನೀವು ಅಂದ್ರ ಜಟಕ್ಕನ ಹೋಗಿ ಕಿಲಿ ತೆಗೆದು ಪಟಕ್ಕನ ಕರ್ಕೊಂಡ್ ಬಂದ ಬಿಡ್ತೀನಿ ಹೋಗಿ ಕರೆದುಕೊಂಡು ಬಾ ಹೌರೇ ಮೇಡಮ್ ಹೌ ಬನ್ನಿ ಮಾಮ ನಾವು ಕುಂತು ಸ್ವಲ್ಪ ಮಜಾ ಮಾಡೋಣ
ಏನು ಮಮ್ಮ ಅಮ್ಮಮ್ಮ ಅಯ್ಯೋ ಮಾಮ ಅಂದ ತಕ್ಷಣ ನನ್ನ ಮೈಯಾಗಿನ ಕೂಲ್ ಎದ್ದು 6 ತಿಂಗಳ ಆರಂಭ ಆದಾಗತ್ ನೋಡ್ರಿ ಅಪ್ಪ. ಯಾ ಮಾಮ ಏನಿಲ್ರಿ ಕೌದಾಗ ಈ ಅಗ್ಗ ಅವನು ಈ ಭಾಷೆ ಬರ್ಲಾರ್ದ ಹುಡುಗಿ ಕರ್ಕೊಂಬಂದ ಹೋಗಿ ಹೋಗಿ ಗವ್ವಾದನು ಗೊಡ್ಡ ಎಮ್ಮಿಗೆ ಆಸೆ ಬಿದ್ದು ಈ ಹುಡುಗಿ ಕರ್ಕೊಂಬಂದ್ರ ಈ ಬಡ ಮಾರಿ ಹುಡುಗಿ ಊಟ ಹೇಗ್ ಮಾತಾಡ್ಬೇಕನ್ನೋದು ತಿಳಿಯವಲ್ದ. ಮೇಡಮರ ನೀವು ಡ್ರಿಂಕ್ಸ್ ಮಾಡ್ತೀರೇನ್ರಿ? ಯಾ ಕ್ಯಾ ನೈ ಯಾ ದಾರುನು ಇಲ್ಲ ಪೀರನು ಇಲ್ಲೋ ನನ್ನ ಪ್ರಿಯ. ಪಿಯಾ ರೀ? ಪಿಯಾ ಇಲ್ರಿ ನಮ್ಮೂರ ಪಿಯಾ ಇಲ್ರಿ ನನ್ನ ಹತ್ರ. ಯಾಕಂದ್ರೆ ನೀವು ಮೊದ್ಲಾರ ಹೇಳಿದ್ರ ನಮ್ ದೊಲ್ಲೆಗುಡ್ ದುರ್ಗವನ್ ಜಾತ್ರೆ ಇತ್ರಿ ಯಾವ ಮೇಸಪ್ಪ ಹೊತ್ತಿನ ಹೊಲ್ದಾಗ ತಗೊಂಡಾರ ಬರ್ತಿದ್ದ. ಏನು ಪಿಯಾ ಪಿಯಾ ಊದಾಕ ಅಲ್ಲಿ ಕೂತ ಪಿಯ ಅವ ಪಿಯ. ರಾಜ ಇವಳನ್ನ ಕುಂತ ಕುಡಿಯಲಕ್ಕೆ ಕರೆದುಕೊಂಡು ಬಂದೆವು. ನಮ್ಮ ಹೇಳದ ಕೆಲಸ ಮಾಡಲಕ್ಕೆ ಕರೆದುಕೊಂಡು ಬಂದೆವು. ಎನ್ನರಿ ರಜಪ್ನವ್ರ ನೀವೆಷ್ಟು ಆತರ ಪಡ್ತೀರಿ? ಈ ಸದ್ಯ ಮಾಡ್ತೀನಿ ಹುಡುಗಿ ಕೂಡ ಬ್ರೇಕ್ ಡ್ಯಾನ್ಸ್. ಮೇಡಮ್ಮ ನೀವ್ ಕಮ್ ಚಲೋ ಮಾಡ್ರಿ. ನಾವ್ ಹೋಗಿಲ್ಲಿ ಅಂಸರ್ ಶರಣಪ್ಪನ ಹೊಲ್ದಾಗ ಲೈಟಿಂಗ್ ಕಂಬ ಐತಾ ಕರೆಂಟ್ ತೆಗೆದ ಬಂದ ಬಿಡ್ತೀನಿ.
ಆತ್ರಿ ಅಪ್ಪ, ಈಕೆ ಕೇಳಿದಕ್ಕಿಂತ 10-20 ಸಾವಿರ ಜಾಸ್ತಿ ಕೊಟ್ಟು ಕಳಿಸ್ಬಿಡ್ರಿ. ವಾವ್ ರಾಜ, ಮೆಚ್ಚಿದೆ ಇವಳ ಡ್ಯಾನ್ಸಿಗೆ. ಹಾ ರಾಜ, ಇವಳು ಕೇಳಿದಷ್ಟು ಹಣ ಕೊಟ್ಟು ಕಳಿಸು. ಆಯ್ತ್ರಿ ಅಪ್ಪ, ಕಾರ್ಗಡ್ ಚವೇಲಿ ಕೊಡ್ಲಿ, ಬಂಡಿ ಕ್ರಾಸಿ ಬಿಟ್ಟು ಬಂದ್ಬಿಡ್ತೀನಿ. ಕಾಲ ಹಿಂದಿನ ಕಾಲಕ್ಕೆ ಮುಳ್ಳು ಹಾಕಿ ಹಿಂದಿನ ಕಾಲಕ್ಕೆ ಹೆಜ್ಜೆ ಇಡುವುದೇ ಹಿಂದಿನ ಮಾನವನ ಧರ್ಮ. ಅದಕ್ಕೆ ದೇವರು ಬಹಳ ಚಾಲುಕ್ಯ ಇತಿಹಾಸದಂತೆ ಮಾತನಾಡುತ್ತಿರುವ ಮನೆತನದ ಮರ್ಯಾದೆಯನ್ನು ಕಳೆದು ಬಿಟ್ಟೆ. ರೌಡಿ ರೌಡಿ, ಬಂದೆ ಮಾಮ. ಕುಡದ ಹಬ್ಬರದಲ್ಲಿ ಕಿವಿಗೆ ಮತ ಬಂದು ನೀವು ಕೂಗಿದ ಕೂಗು ನನಗೆ ಬೇಗ ಕೇಳಿಸಲಿಲ್ಲ. ಅದು ಏನು ಹೇಳಿ ಮಾವ? ಏನು ಇಲ್ಲ ರಾಜ, ನಿನ್ನ ಹೋದ ಕೆಲಸ ಏನಾಯಿತು? ಕೆಲಸವೆಲ್ಲ ಖಾಲಿ ಆಯಿತು ಮಾವ. ಹೋಗಿದ್ದಕ್ಕೂ ಏನು ಲಾಭ ಸಿಗಲಿಲ್ಲ. ಅಂದರೆ ಇಂದಿನ ರಾಜಕೀಯ ಬಂಡತನಕ್ಕೆ, ಅವರ ಹಠದ ಮಂಡತನಕ್ಕೆ ಮಸೂದಿ ಮಂದಿರವನ್ನೇ ಕೆಡವಿ ಸತ್ಯದಿಂದ ಬಾಳುತ್ತಿರುವ ಜನರ ಶಾಂತಿವನ್ನೇ ಕದಾಡಿಸಿ ರಗತದ ಹೋಕಳೇರಿಸಲು ಸಿದ್ಧವಾಗಿ ನಿಂತಿತು ಪೊಲೀಸರ ಮೇಳ. ಸುಮ್ಮನೆ ಬಂದೆ. ಪೊಲೀಸರ ಮೇಲ ಕಾಲು ಹಿಡದ ಸುಮ್ಮನೆ ಬಂದೆ. ಏತ ತಪ್ಪು ಕೆಲಸ ಮಾಡಿ ಬಂದಿರುವೆ ರಾಜ ನೀನು. ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಪೊಲೀಸರಿಗೂ ಈ ದೇವಪ್ಪದರ ಹೆಸರು ಹೇಳಿ ಬಿಟ್ಟರೆ ಸಾಕು. ನೀ ಹೋಗುತ್ತಿರುವ ರಸ್ತೆ ನಿನಗೆ ಸಿಗದಿದ್ದರು ತಾವೇ ನಿನ್ನನ್ನು ಕರೆದುಕೊಂಡು ಹೋಗಿ ಸೇಫಾಗಿ ನೀ ಮಾಡುವ ಕೆಲಸದ ಬ್ರಾಂಡಿಯಲ್ಲಿ ಬಿಡುತ್ತಿದ್ದರು. ಹೀಗಿರುವಾಗ ಸೋಲಾಗಿ ನಿಂತಿರುವ ಖಾಲಿ ಪೊಲೀಸರಿಗೆ ಎದರಿ ಬಂದಿರುವೆಯಲ್ಲ, ಮಾಮ. ನುಡಿಯದರು ಎನ್ನದ ಮಾತನು ನನ್ನ ಎದೆಯಲ್ಲಿ ಹೆದರಿಕೆ ನುಡಿದಿದ್ದರೆ ರಾಜಮ್ಮ ನಾಮಕ್ಕೆ ರೌಡಿಯಮ್ಮ ವಿರುದ್ಧ ಬರುತ್ತಿರಲಿಲ್ಲ ಮಾವ. ಹೇಳಿ ಮಾವ, ಈಗಲಾದರೂ ಏನಾಯಿತು?
ಸುತ್ತೋರ್ದು ನಿಂತಿರುವ ಪೊಲೀಸರ ಪ್ರಾಣಕ್ಕೆ ಗುಡ್ಡ ಬಾಯನ್ನು ಹೇಳಿ ಬಡವರಿಗೆ ಕಮ್ಮಿದರ ಬಡ್ಡಿ ಕೊಟ್ಟು ಸಾಕಿ ಸಲುತ್ತಿರುವ ಆ ಗೌರ್ಮೆಂಟ್ ಬ್ಯಾಂಕ್ ಈಗಲೇ ಲೂಟಿ ಮಾಡಿಕೊಂಡು ಬರುತ್ತೇನೆ. ಬೇಡ ರಾಜು ಬೇಡ. ಒಂದು ಸಾರಿ ಮನಸ್ಸು ಮಾಡಿದ ಮೇಲೆ ಮತ್ತೊಂದು ಸಾರಿ ಮನಸ್ಸು ಮಾಡುವುದು ಇದೆ ಅಪ್ಪದರ ಜೀವನದಲ್ಲೇ ಇಲ್ಲ. ಬಟ್ ನೀನೀಗ ಧಾರವಾಡಕ್ಕೆ ಹೋಗಿ ಅಲ್ಲಿ ಕೋರ್ಟಿನಲ್ಲಿ ಕೆಲಸ ಮಾಡುತ್ತಿರುವ DSPಗೆ ಭೇಟಿಯಾಗಿ ಈ ದೇವಪ್ಪದರ ಹೇಳಿದ ಕೆಲಸ ಏನು ಮಾಡಿದ್ರಿ ಎಂದು ಕೇಳಿಕೊಂಡು ಬಾ. ಹೋಯಿತು ಮಾವ. ಧರ್ಮ ಧರ್ಮ ಕೇಳಿದ ಈ ಕಲಿಯುಗದಲ್ಲಿ ಕಿಮ್ಮತ್ತು ಬದುಕೆಂಬ ನಾಟಕದಲ್ಲಿ ಎಲ್ಲ ಪತ್ರವನ್ನು ನಾಟಕಿ ಅಂತ ಅರ್ಥವಾದಿಸಿ ಪಾರು ಮಾಡುವುದೇ ದೇವರ ಧರ್ಮ. ದಯಾನಂದ ಹೌದಪ್ಪನ ಚೌಡಿಯಲ್ಲಿ ಹೌದಪ್ಪರಾಗಿ ಹಲ್ಲಪ್ಪನ ಚೌಡಿಯಲ್ಲಿ ಅಲ್ಲಪ್ಪರಾಗಿ ದೊಡ್ಡ ಹೊತ್ತಿನ ಬಾಲ ಬಡುತ್ತಿರುವಂತ ಸಣ್ಣ ಸಮಾಜದಲ್ಲಿ ನೀ ಅಬಲೆ ಧರ್ಮದಿಂದ ನಡೆಯುತ್ತನೆಂದರೆ ಅದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಆಗುವುದು ನಿನ್ನಷ್ಟೇ ದೇವಿ. ದಯಾನಂದ ನಾನನ್ನು ಕಂಡು ನೋಗ ಸರ್ಪದೆಡೆಯಂತೆ ಹೆಡಬಿಚ್ಚಿ ಕಚ್ಚುವಂತೆ ಮಾಡುತ್ತಿದ್ದೆಯಲ್ಲ, ಅದೇ ಸೆರೆಮನೆಯಲ್ಲಿ ಬಿದ್ದು ಮರಳಿ ಹೊರಬರದಂತೆ ಮಾಡಿ ಚಂದುಳು ಚಳುವಳಿನ ಹೊಂಡದ ನಡಿಗೆ ನಾನು ಮೇಂಡನಾಗಿ ಬಾಳಲಿಲ್ಲ. ನನ್ನ ಹೆಸರು ದೇವಪ್ಪ ದೊರೆಲೇ. ಹಲೋ ದಣಿ, ನೀವೇ ನಮ್ಮನ್ನು ಕಾಪಾಡಬೇಕು ದಣಿ, ನೀವೇ ನಮ್ಮನ್ನು. ಓಹೋ ಹೇಳು ಗಿರಿಜಾ, ಹೇಳಾಯಿತು ನಿಮಗೆ? ನಡೆದಿದ್ದು ಏನಂತ ಹೇಳಿದೆ ದಣಿಗಳೇ ನಿಮ್ಮ ಮುಂದೆ. ಪ್ರಾಯಶ್ಚಿತ್ತ ಶಿಕ್ಷೆ ಅಂತ ತಿಳಿದುಕೊಂಡಿರುವ ನನ್ನ ಗಂಡನಿಗೆ ಏನು ತಪ್ಪು ಮಾಡದೆ ನನ್ನ ಗಂಡನನ್ನು ಪೊಲೀಸರು ಹಿಡಿದುಕೊಂಡು ಹೋಗಿದ್ದಾರೆ ದಣಿಗಳೇ, ಪೊಲೀಸರು ಹಿಡಿದುಕೊಂಡು ಹೋಗಿ. ಏನು ನಿನ್ನ ಗಂಡನನ್ನು ಪೊಲೀಸರು ಹಿಡಿದುಕೊಂಡು ಹೋಗಿದ್ದಾರೆ? ಹೇಗೆಂತೆ? ಯಾಕಂತ ಪೂರ್ತಿ ನನಗೂ ಗೊತ್ತಿಲ್ಲ ದಣಿ. ಆದರೆ ಆ ಜಯದೇವನ ತಂಗಿಯನ್ನು ನನ್ನ ಮೈದುನನಿಗೆ ಮದುವೆ ಮಾಡಿಸಬೇಕು ಅಂತ ಕೇಳುವುದಕ್ಕೆ ಹೋದಾಗ ಆ ಸಮಯದಲ್ಲಿ ಅಣ್ಣ ತಂಗಿಯರಿಬ್ಬರು ಕೊಲೆಯಾಗಿ ಬಿದ್ದಿದ್ದರಂತೆ. ಹೋದಾಗ ನನ್ನ ಗಂಡನಿಗೆ ಇಲ್ಲದ ಅಪರಾಧವನ್ನು ಹೊರಿಸಿ ಅಲ್ಲಿ ಅದೇ ಸಮಯಕ್ಕೆ ಪೊಲೀಸರು ಬಂದು ನನ್ನ ಗಂಡನೇ ಕೊಲೆಯನ್ನು ಮಾಡಿದ್ದಾನೆ ಅಂತ ಅವನನ್ನು ನಡು ಬೀದಿಯಲ್ಲಿ ಎಳೆದುಕೊಂಡು ಹೋಗಿದ್ದಾರೆ ದಣಿಗಳೇ, ಎಳೆದುಕೊಂಡು ಹೋಗಿದ್ದಾರೆ. ಈಗ ದಯವಿಟ್ಟು ನನ್ನ ಗಂಡನನ್ನು ನೀವೇ ಬಿಡಿಸಿಕೊಡಬೇಕು ದಣಿಗಳೇ, ನೀವೇ ಬಿಡಿಸಿಕೊಡು. ನೋಡು ಗಿರಿಜಾ, ನಿನ್ನ ಗಂಡನನ್ನು ಬಿಡಿಸಿಕೊಂಡು ಬರಬಹುದು, ಹೋದರ ಕೊಲೆ ಇವನೇ ಮಾಡಿಲ್ಲವೆ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ? ಗ್ಯಾರಂಟಿ ಏಕೆ ದೊರೆಗಳೇ? ನನ್ನ ಗಂಡನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ನಂಬಿಕೆ ಗಿರಿಜಾ, ನಿನ್ನ ಗಂಡನ ಮೇಲೆ ನನಗೆ ಚೆನ್ನಾಗಿ ನಂಬಿಕೆ ಇದೆ. ಬಟ್ ರಾವಣ ಹೋದರೆ ರಾವಣ ಆದರೆ ಯಾರೇನು ಮಾಡೋದು? ಇಲ್ಲ ದೊರೆಗಳೇ, ಇಲ್ಲ. ನನ್ನ ಗಂಡ ಸತ್ಯ ಹರಿಶ್ಚಂದ್ರನಂತವನು. ಅಂತ ಕೆಟ್ಟ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಅವನು ರಾವಣನಾಗಲು ಸಾಧ್ಯವಿಲ್ಲ ದೊರೆಗಳೇ, ಸಾಧ್ಯವಿಲ್ಲ. ದಯವಿಟ್ಟು ನನ್ನ ಗಂಡನನ್ನು ಬಿಡಿಸಿಕೊಂಡು ಬನ್ನಿ ದೊರೆಗಳೇ, ನನ್ನ ಗಂಡನನ್ನು.
ಆಯ್ತು ಗಿರಿಜಾ, ನಿನ್ನ ಗಂಡ ನನ್ನ ಹೀಗೆಲ್ಲ ಹೋಗಿ ಬಿಡಿಸಿಕೊಂಡು ಬರುತ್ತೇನೆ. ಆದರೆ ಅದರ ಪ್ರತಿಫಲವಾಗಿ ನೀ ನನಗೇನು ಕೊಡುವೆ? ನಿಮಗೆ ಏನು ಬೇಕು ಕೇಳಿ. ಗಂಡನೇ ದೇವರು ಅಂತ ತಿಳಿದುಕೊಂಡಿರುವಳು ನಾನು. ಅದು ಅಲ್ಲದೆ ನಮ್ಮ ಕುರಿಗಳನ್ನೆಲ್ಲ ಮಾರಿ ಬಂದ ದುಡ್ಡೆಲ್ಲ ನಿಮಗೆ ಕೊಟ್ಟು ಬಿಡ್ತೇನೆ ನಾನು. ಹಣ? ಏ ಗಿರಿಜಾ, ನೀ ಕಳೆದಕ್ಕ ಹಣಕ್ಕೂ ದಿನ ಬರ್ತಂತ ಹೆಣ್ಣಿಗೆ ಇದರಗೇನು ಕೊರತೆ ಇಲ್ಲ. ಬಹಳ ದಿನದಿಂದಲೂ ಆಸೆ ಇಟ್ಟು ಕಾಯುತ್ತಿರುವ ನನ್ನ ಮನದ ಬಯಕೆ ತೀರಬೇಕಾದರೆ ಈ ನಿನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಈ ನಿನ್ನ ಬರಿದಾದ ದೇಹವನ್ನು ನನಗೆ ಅರ್ಪಿಸಬೇಕ. ದೊರೆಗಳೇ, ಏನಂತ ಮಾತನಾಡ್ತಾ ಇದ್ದೀರಾ ನೀವು? ನಿಮ್ಮ ಬಾಯಲ್ಲಿ ಇಂಥ ಕೆಟ್ಟ ಶಬ್ದವೇ? ನೋಡಿ, ನಾನು ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿ ನಿಮ್ಮ ಮಗಳ ತರ ಕಾಣುವುದಿಲ್ಲವೇ? ನಾನು ನಿಮಗೆ ಮಗಳು ಕಂಡವರ ಹೆಣ್ಣು ಮಕ್ಕಳನ್ನು ನನ್ನ ಮಗಳಂತೆ ಕಾಣುವುದು ನನ್ನ ಇತಿಹಾಸದಲ್ಲೇ ಇಲ್ಲ. ನಿನ್ನ ಗಂಡನ ಮರ್ಯಾದೆ ಉಳಿಸಬೇಕಾದರೆ ಸೌಂದರ್ಯ ತುಂಬಿ ನವತರಣಿ ಅಂತ ಕಾಣುತ್ತಿರುವ ನೀನು ನನ್ನ ಕೆಲಸಕ್ಕೆ ಹಪ್ಪಿ ಕಾಮದಿಂದ ಹಸಿದು ಬರುತ್ತಿರುವ ನನ್ನ ದೇಹವನ್ನು ಬಿಗಿದಪ್ಪಿ ಸಾಕಷ್ಟು ಸರಸದ ಸಲ್ಲಪದ ಮಠವನ್ನೇ ಹಾಡಿ ನನ್ನ ಆತ್ಮಕ್ಕೆ ತೃಪ್ತಿ ತರುವುದಾದರೆ ಹೀಗಲ ನಿನ್ನ ಗಂಡನನ್ನು ನಾನು ಫೋನ್ ಮಾಡಿ ನಿನ್ನ ಗಂಡನನ್ನು ಹೊರ ಕರೆಸುವೆ. ಇದಕ್ಕೆ ನೀನು ಒಪ್ಪಿದರೆ ಮಾತ್ರ. ಅಯ್ಯೋ ಬೇಡ ದೊರೆಗಳೇ, ಬೇಡ. ಇಂಥ ನೀಚ ಕೆಲಸಕ್ಕೆ ಕೈ ಹಾಕಬೇಡಿ. ಹೆಣ್ಣಿನ ಸೌಂದರ್ಯಕ್ಕೆ ಮರುಳಾಗಿ ನಿಮ್ಮ ಪಾಪಕ್ಕೆ ನೀವೇ ಗುರಿ ಆಗಬೇಡಿ. ದಯವಿಟ್ಟು ನಿಮ್ಮ ಕಾಲಿಗೆ ಗಿರಿಜಾ, ಕಣ್ಣೀರು ಸುರಿಸಿ ಕಾಲು ಮುಟ್ಟಿದರೆ ಕಲಿಕರ ತೋರಿಸುವುದು ನನ್ನ ಜೀವನದಲ್ಲೇ ಇಲ್ಲ. ಬಟ್ ಈ ಡಾಲ್ ಮಾಡುವುದೊಂದು, ಮಾತನಾಡುವುದೊಂದು. ಹೆಚ್ಚಿಗೆ ಹೇಳಬೇಕಾದರೆ ಮಾತನಾಡುವುದಕ್ಕಿಂತ ಮಾಡಿ ತೋರಿಸೋದೇ ಜಾಸ್ತಿ. ಅದಕ್ಕೆ ನೀ ದೇವರೆಂದು ತಿಳಿದುಕೊಂಡಿರುವ ನಿನ್ನ ಗಂಡನ ಮರ್ಯಾದೆ ಬೇಕೇ ಅಥವಾ ಗಂಡನಿಗಾಗಿ ಮೀಸಲಿಟ್ಟಿರುವ ಈ ನಿನ್ನ ಶೀಲ ಬೇಕು? ಎಲ್ಲೋ ಮನುಷ್ಯತ್ವ ಇಲ್ಲದ ಮಾರ್ಕಟ. ನೀನೇನೋ ದೊಡ್ಡವನು, ಊರಿಗೆ ದೊಡ್ಡವನು, ಎಲ್ಲವನ್ನ ತಿಳಿದುಕೊಂಡಿದ್ಯಾ ಅಂತ ನಿನಗೆ ಸ್ವಲ್ಪ ದೊಡ್ಡ ಗುಣವಿಲ್ಲದ ಮರ್ಯಾದಸ್ಥ ಅಂತ ನನಗೀಗ ಗೊತ್ತಾಯ್ತು. ನೀನು ಇಂಥ ಹೇಸಿಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೆ ಅಂತ ಗೊತ್ತಾಗಿದ್ರೆ ನಾನಲ್ಲ ಕಣೋ, ನನ್ನ ಚಪ್ಪಲಿ ಕೂಡ ನಿನ್ನ ಮನೆ ಬಾಗಿಲಿಗೆ ಬರ್ತಾ ಇರ್ಲಿಲ್ಲ ಕಣೋ, ಬರ್ತಾ ಇರ್ಲಿಲ್ಲ. ಗಿರಿಜಾ, ಅನಿಸಿಕೊಂಡಿರುವ ಈ ದೇವಪ್ಪದರ ಮನೆಗೆ ಚಪ್ಪಲಿ ಬರೆಯುವುದಿല്ലെಂದು ಅದು ತಟ್ಟುಕೊಂಡು ಹೇಳುವೆ. ನಾನು ಮನಸ್ಸು ಮಾಡಿದರೆ ಯಾವತ್ತೋ ನಿನ್ನನ್ನು ಹೊರ ಕರೆಸಿ ರೇಪ್ ಮಾಡಿ ನಿನ್ನ ಗಂಡ ನಿನ್ನ ಗರ್ಭದಲ್ಲಿ ಪಿಂಡ ಬಿಡುವುದಕ್ಕೂ ಜಾಗ ಇಲ್ಲದಂತೆ ಮಾಡಿಬಿಡುತ್ತಿದ್ದೆ. ಆದರೆ ಊರಲ್ಲಿ ತಾವು ಸ್ವಲ್ಪ ದೊಡ್ಡ ರೈತರೆಂದು ಸುಮ್ಮನೆ ಬಿಟ್ಟಿದ್ದೆ. ಈಗ ಆ ಕಾಲ ಒಂದಾಗಿ ಸಮಯ ತಾನಾಗಿ ಬಂದಿದೆ. ಬಾ ಗಿರಿಜಾ, ಬಾ. ನಿನ್ನ ಗಂಡನ ಮಾನದ ಸಲುವಾಗಿ, ನನ್ನ ಗಂಡನ ಮರ್ಯಾದೆ ಸಲುವಾಗಿ ನಿನ್ನ ಶೀಲ ತ್ಯಾಗ ಮಾಡಿ ಬಾರಲೇ ಬಾ. ಭೂತಾಯಿಯ ಗುಣವಂತಿರುವ ನನ್ನ ಅತ್ತಿಗೆ ಬಲ ಸಾವಿನ ಬಲತ್ಕಾರ ಮಾಡಲಿಕ್ಕೆ ಸಿದ್ಧರಾಗಿ ನಿಂತಿರುವೆ. ಈಗ ನಾನು ಕೈ ಕಾಲನ್ನು ಕತ್ತರಿಸಿ ಹಾಕಿ ಬಿಡುವೆ. ಕೈ ಕಾಲು ಕ್ರತಿ ಕುರಿಗಳಿಗಾಗಿ ಕಂಟಿ ಕಾವಲನ್ನು ಕಳೆಯುವ ಕೊಡ್ಡಲಿ ಹಿಡಿದುಕೊಂಡು ಬಂದು ಬೆಳೆದು ನಿಂತಿರುವ ಈ ದೇವಪ್ಪದರ ಕೈಕಾಲುಗಳು ಕತ್ತರಿಸುತ್ತಂತ ಹೇಳುತ್ತಿದೆಯಲ್ಲ, ಈ ಹಂತ ಮೊಟ್ಟಾಳನಿರಬೇಕ. ಹಾಗೂ
ಈ ನಿನ್ನ ಕೋಟೆಲೇನೋ ನಿನ್ನ ಕುರಿಗಳಿಗೆ ಆಹಾರ ಹಾಕಲು ನೀನು ತಿಳಿದುಕೊಂಡಗೆ ಕುರಿಗಳಿಗೆ ಆಹಾರ ಹಾಕಕ್ಕೆ ಮಸದ ಕೋಟೆಲೇನ ಇಂಥ ಕುರಿಗಾರಲ್ಲ ಮಾರ ನೀವಂತ ಬಂದರ ರೌಂಡವರು ಚಂಡಾಡರ ಕೈಗೆ ವಾಸನೆಗೆ ಕರೆಸಿಕೊಂಡು ಬಂದ ಈ ಕುರಿಗಾರ ಮಸದ ಕೋಟಲೆ ಕುರಿಗಾರ ಮಸದ ಕೋಟಲೆ ಕುರಿಗಳಿಂದ ಸುತ್ತಿ ಕುರಿ ಅಂತ ಇರುವ ನೀನು ನನಗೆ ಕೊಡಲಿ ವಸದ ಬದಲು ನಿನ್ನ ಅಣ್ಣನನ್ನು ಹಿಡಿದುಕೊಂಡು ಹೋದ ಎಸ್ಪಿನ ಕಡಿದು ಬಾ ಆವಾಗ ನೀನೊಬ್ಬ ಸೋರಲೆತ್ತಲೇ ಅದನ ವೇತುರಣ ಹೇಳಿ ಅಂತ ಕೋಟೆಯಲ್ಲಿ ಹಿಡಿದುಕೊಂಡು ನನ್ನನ್ನು ಎದುರಿಸಲಿಕ್ಕೆ ಬಂದರೆ ಈ ನಿನ್ನ ಪೊಳ್ಳು ಬೆದರಿಕೆಗೆ ಬೆದರುವನು ನಾನಲ್ಲ. ನನ್ನ ದೂರತನಕ್ಕೆ ಎದುರಾಗಿ ಮಾತನಾಡಬೇಡ. ಈ ನಿನ್ನ ಶಿರವನ್ನು ಕಟ್ಟಿಕೊಳ್ಳಬೇಕಾದರೆ ಮುಳ್ಳಿಂದ ಕಿತ್ತಾಕಬೇಕ. ಆ ಕಾಕಿಗೆ ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತಾ. ಆದರೂ ನಿನ್ನಿಂದ ಪಾಠ ಕಲಿಯಬೇಕಾಗಿಲ್ಲ. ಅತ್ತಿಗೆ ನೀವ್ಯಾಕಮ್ಮ ಇಲ್ಲಿಗೆ ಬಂದಿರುವರ? ಮೈದುನ ಏನಂತ ಹೇಳಿಲಿಯಪ್ಪ ನಾನು ಆ ವಿಷಯವನ್ನು. ನಿಮ್ಮಣ್ಣನವರು ಪೊಲೀಸರು ಹಿಡಿದುಕೊಂಡು ಹೋಗಿದ್ದಾರೆ. ಇವನು ಊರಲ್ಲಿ ದೊಡ್ಡವನು, ಹೇಗಾದ್ರೂ ಮಾಡಿ ನನ್ನ ಗಂಡನನ್ನು ಬಿಡಿಸಿಕೊಂಡು ಬರ್ತಾನೆ ಅಂತ ಇವನ ಹತ್ರ ಕೇಳೋದಕ್ಕೆ ಬಂದ್ರೆ ಈ ಪಾಪಿ ನನ್ನ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣವನ್ನು ಕಾಪಾಡಿದೆ. ಎಂತ ಉತ್ಸವ ಮಾಡಿದ ಹಣದಲ್ಲಿ ದೊಡ್ಡವನಾದರೆ ಗುಣದಲ್ಲಿ ದೊಡ್ಡವನಲ್ಲ ಮಾಯುವನ. ಇವನೊಬ್ಬ ಮೂರಲ್ಲಿ ವಿಷ ತುಂಬಿದ ಹಾವು ಎಂದು ಗೊತ್ತಿದ್ದು ಅದೇ ಹುತ್ತಿದಲ್ಲಿ ಕೈಡಲಿಕ್ಕೆ ಬಂದಿದೆಯಲ್ಲ. ನಿನಗೇನಾದರೂ ಬುದ್ಧಿ ಕೆಟ್ಟಿದೆಯನಮ್ಮ? ಸಿಹಿ ತುಂಬಿದ ಬಾಳಲ್ಲಿ ನನ್ನ ಅತ್ತಿಗೆ ಮೇಲೆ ನೀನು ಕಣ್ಣಾಕಿದ್ದು ಏನಾದರಾದರೆ ಮೊದಲು ನೀನು ಕಾಪಿದ ದೇವನು ನನ್ನ ಪರೋಸುವಿಗೆ ಆವತಿ ಮಾಡಿಕೊಳ್ಳಲಿಲ್ಲ. ನನ್ನ ಹೆಸರು ಕೆರಳಿದ ಕ್ರಾಂತಿವೀರನೇಲ. ಬಾತಿಗೆ ಹೋಗೋಣ. ನಿಂತುಕೊಳ್ಳಿ. ಯಾಕೆ ಲೇಖತಿ ನಾನು ನನ್ನನ್ನು ನಿನ್ನ ಪೌರುಷವಿಗೆ ಆವತಿ ಮಾಡಿಕೊಳ್ಳುತ್ತೇನೆಂದು ಹೇಳಿ ಚಾಲೆಂಜ್ ಮಾಡಿ ಹೋಗುತ್ತಿರುವೆಯಲ್ಲ. ನಿನ್ನ ಹಳ್ಳ ಸೆರೆಮನೆಯಲ್ಲಿದ್ದಾರದು ಮರೆತಿದೆಯಾ? ಎಸ್ಪಿಗೆ ನಾನು ಫೋನ್ ಮಾಡಿ ಎಸ್ಪಿ ಶಂಕರ್ಗೆ ಫೋನ್ ಮಾಡಿ ನಿನ್ನ ಹಳ್ಳವನ್ನು ಲಾಕಪ್ ಮಾಡಿಸಿ ಮಾನಕ್ಕೆ ಹೆದರಿ ನೇಣು ಹಾಕಿಕೊಂಡು ಸತ್ತನೆಂದು ಪ್ರೂವ್ ಮಾಡಿ ನಿನ್ನ ಹಳ್ಳನ ಹಣವನ್ನು ನಿನ್ನ ಮನೆ ಬಾಗಿಲಿಗೆ ಹಾಕಿಸಲಿಲ್ಲ. ನನ್ನ ಹೆಸರು ಕಿಂಗೆನಿಸಿಕೊಂಡಿರುವ ದೇವಪ್ಪ ದೊರೆನೇ ಅಲ್ಲ. ದಿಸ್ ಇಸ್ ಮೈ ಚಾಲೆಂಜ್. ಅಯ್ಯೋ ಬೇಡ ದೊರೆಗಳೇ, ದಯವಿಟ್ಟು ಆ ರೀತಿ ಮಾಡಬೇಡಿ. ನಿಮ್ಮ ಮಗಳ ಸಮಾನಳಾದ ನನ್ನನ್ನು ವಿಧಿವೆಯನ್ನಾಗಿ ಮಾಡಬೇಡಿ ದಣಿಗಳೇ, ವಿಧಿವೆಯನ್ನಾಗಿ ಮಾಡಿ. ನೋಡಮ್ಮ, ಮನಸತ್ವವನ್ನು ಮಾರ್ತಿರುವ ಇಂಥವರಿಗೆ ಸದಯ ವೀರು ನಿಂತಿಸಿಕೊಂಡಿರುವ ಈ ನಿನ್ನ ಮೋದನೆ ಮೋದ ನಿಂತಿರಬೇಕಾದರೆ ಇಂಥ ಬಾಂಡಿಗೆ ತನ್ನ ಮಗನ ಹತ್ತಿರ ಹೋಗಿ ಕರುಣೆ ಧಕ್ಕೆತ್ತಿದೆಯಲ್ಲಮ್ಮ. ನೋಡಮ್ಮ, ಮನಸತ್ವವನ್ನು ಮಾರಿಸುತ್ತಿರುವ ಇಂಥ ಬಾಂಡಗೆಟ್ಟವರಿಗೆ ಮುಕ್ತವಾಗಿ ಕಾಲು ಕುಂಟಿದ್ದಾರೆ. ಸೊನ್ನೆ ಕುಡಿದ ದುರ್ಗವ ಹಾಗೂ ಬೇಗೆ ಕಪ್ಪದ ದುರ್ಗವ ಸೊನ್ನೆ ಕುಡಿದ ಪವಾಡಮ್ಮ. ಹನ್ನೊಂದನೇ ಅವತಾರವನ್ನು ತಾಳಿ ಮತ್ತೊಂದು ಅವತಾರವನ್ನು ತಾಳೆ ಇಂಥ ಬಾಂಡರ ರೋಡನ್ನು ಚಂಡಾಡಲು ಬರ್ತಿದ್ದಾರೆ. ನನ್ನ ತಾಯಂದಿರ ರೋಂಡವನು ಲೇ ಬಂಡ ಕಂಡವರ ರುಂಡವನ ಶಕ್ತಿ
ಕಂಡವರು ರುಂಡವನ ಚಂದಾಡುವ ಶಕ್ತಿ ನಿನ್ನ ತಾಯಂದರಲ್ಲಿದ್ದರೆ ಸರ್ಕಾರಕ್ಕೆ ಹೆದರಿ ಭಕ್ತರ ಆಸಕ್ಕೆ ಮಣ್ಣರಿಸಿ ತನಗ ಬಿಟ್ಟ ವೇತವನ್ನು ತನ್ನ ಮಂದಿರದ ಮುಂದೆ ಕಡಿಸಿಕೊಳ್ಳದೆ ಶೆಕ್ಕ ಜಾಗದಲ್ಲಿ ಕಡಿದುಕೊಂಡು ಹೋಗಿ ಎಂದು ಆಜ್ಞೆ ಮಾಡುತ್ತಿರಲಿಲ್ಲ. ಹಾಲಿನ ಭಯ ಭೀತಿ ತಾಯಂದಿರ. ಹೀಗಿರುವಾಗ ಸರ್ಕಾರದ ಗಲಿಬಿಗೆ ಹೆದರಿ ಹೇಡಿಯಂತೆ ಗುಡಿಯಲ್ಲಿ ಕುಳಿತುಕೊಂಡ ಹೆಣ್ಣು ದೇವತೆಗಳ ಅವತಾರ ನನ್ನ ಮುಂದೆ ಹೇಳಲು ಬರಬೇಡ. ಹೊರಟು ಹೋಗಲೇ ಇಲ್ಲಿಂದ. ಶ್ರೀಮಂತ ಕತೆ ನೀನಗೇನು ಗೊತ್ತಲ್ಲ ತಾಯಂದಿರ ಮಸಲತ್ತ ಸಿಂಹರ ಕಾಲದಿಂದಲೂ ಮೆರೆದು ಬರ್ತಿದ್ದಾರೆ ಹೆಣ್ಣು ತಾಯಂದಿರು. ಪಾರಿನಿಂದ ಇಳಿದ ಭೂಮಂಡಲವರೆಗ ಭಯಾನಕ ರಾಕ್ಷಸನಂತ ವರ್ತಿಸಲು ನಿನ್ನಂತ ದುಷ್ಟರ ಕೊಲ್ಲಲ ಬಂದಳು ಆ ಪೊಲ ಶಂಕರಿ ಅವತಾರ ಪೌರಸಾಳಗೆ. ಕಡು ಬಡವರಿಗೆ ನಿಮ್ಮಂತ ಶ್ರೀಮಂತ ಕೊಡುವ ಕಷ್ಟವನ್ನೆಲ್ಲ ಹಿಂದಕ್ಕೆ ಇವತ್ತೆ ದುಃಖದಲ್ಲಿ ಇರುವವರಿಗೆ ಇಡೀ ಅನ್ನವನ್ನು ಕೊಟ್ಟ ಧರ್ಮದ ಬಿಚ್ಚಿ ಬಿತ್ತಿ ಬೆಳಗಲು ಬಂದಳು ಅಮ್ಮ ಬಲಿಶಂಕರಿ ಭೀಮಮ್ಮಳಾಗಿ. ಸರ್ಕಾರದ ನೌಕರನ್ನು ಜಾರಿಗಿತ್ತದೆ ನಂದ ಭಕ್ತಾದಿಗಳಿಗೆ ಕೊಡು ಬಡವರಿಗೆ ಕೊಡುವ ಕಷ್ಟವನ್ನಲ್ಲ ಅಮ್ಮನ ಗುಡಿ ಕಟ್ಟಿ ಬಾಳಿ ಬೆಳೆದಂತ ಬಂದ ಇನ್ಸ್ಪೆಕ್ಟರ್ ನೌಕರಿ ಸಿಕ್ಕ ತಕ್ಷಣನೇ ಅಮ್ಮನ ಜಾತ್ರೆ ನಿಲ್ಲಿಸಲಿಕ್ಕೆ ಬಂದ ಇನ್ಸ್ಪೆಕ್ಟರ್ ಕಣ್ಣ ಕಳೆದಳು. ಇದೇ ತನ್ನಗುಡ್ಡ ದುರ್ಗವ್ವ ಸರ್ಕಾರದ ಕಾನೂನನ್ನು ಜಾರಿಗೆ ತಂದ ನಂದ ಭಕ್ತಾದಿಗಳಿಗೆ ಕೊಡುವ ಕಷ್ಟವನ್ನೆಲ್ಲ ಸಹಿಸಿಕೊಳ್ಳಲಾರದೆ ವಿಚಾರಪಳಗಿ ಕಚ್ಚಿದಳು. ಇದೇ ತನ್ನಗುಡ್ಡದ ಕ್ಯಾನ್ಸಮ್ಮ. ಈ ತಾಯಂದ್ರ ಅವತಾರ ಸಾಕ ಇಲ್ಲ ಇನ್ನಷ್ಟು ಬೇಕಾ? ಮೈದುನ, ಈ ತಾಯಂದ್ರ ಬೆಲೆ ಇಂತ ನಾಳಿಗೆ ಏನು ಗೊತ್ತು? ಬಾರಪ್ಪ, ಮೊದಲು ನಿಮ್ಮ ಅಣ್ಣನವರನ್ನು ಬಿಡಿಸಿಕೊಂಡು ಬರೋಣಪ್ಪ. ನಡಿಯಮ್ಮ. ಕ್ರಾಂತಿಯ ಹೆದರಿಗೆ ನನ್ನ ಅತ್ತಿಯ ಸೀರಿಯ ಸರ್ಗ ಜಗತಿಯ ನನ್ನನ್ನು ಏನು ಮಾಡ್ತಾ ಹೊರಟ ಹೋದ ಹೇಳಿ ಅಂತ ತಿಳಿದುಕೊಳ್ಳಬೇಡ. ಇನ್ನು ನಿನ್ನ ಹಂತಕ್ಕೆ ನಾನು ಹೇಳುವ ಪ್ರಥಮ ದಿನ ಬಂದಿಲ್ಲ. ಅದಕ್ಕೆ ನಿನ್ನನ್ನು ಸೋಮನ ಬಿಟ್ಟು ಹೋಗುತ್ತೇನೆ. ಇಲ್ಲಲಿದ್ದರೆ ಮಾತಿನ ಅವಸರದಲ್ಲಿ ಕುಂತಾರೆ ಸಾಕಷ್ಟು ಗರತಿಯರ ಚರಗನ ಮುಟ್ಟಿದ ಪಾಪದ ಕೈ ಕತ್ತರಸಿ ಈ ನಿನ್ನ ದರಿದ್ರ ದೇವರು ತುಂಡು ತುಂಡಾಗಿ ಕಡ್ದಾಕಲಿಲ್ಲ. ನನ್ನ ಹೆಸರು ಕೆರಳಿದ ಕ್ರಾಂತಿ ವೀರನೇ ಅಲ್ಲ. ಬರುತ್ತೇನೆ ಪ್ರಯೋಕ್ಷಿತ. ಪಾಪಕ್ಕೆ ಪ್ರಯೋಕ್ಷಿತ. ನಾ ಮಾಡಿದ ಪಾಪಕ್ಕೆ ಪ್ರಯತ್ನಿತ ನೀಡಿ ಶಾಪ ಕಟ್ಟು ಹೋಗಲು ನೀನೇನು ಪರಮಾತ್ಮನಲ್ಲ. ಮನುಷ್ಯರಲ್ಲದ ಮರವನ್ನು ಕಡಿದು ಪ್ರಾಣಿಗಳನ್ನು ಅಂತ ಕೊಯ್ಯುತ್ತಿರುವ ಈ ರಪ್ಪನಿಗೆ ಹತ್ತದ ಪಾಪ ನನಗೆ ಹತ್ತಲು ಸಾಧ್ಯವೇ? ಅದು ಎಂದಿಗೂ ಸಾಧ್ಯವಿಲ್ಲ. ಈ ದೊರೆಯ ಮೇಲೆ ನಿನ್ನ ದರ್ಬಾರವನ್ನು ತೋರಿಸಿ ಹೋಗಿರುವೆಯಲ್ಲ, ಎಡಬಿಡದ ನಿನ್ನ ಮನೆತನಕ್ಕೆ ಕೊಡಿ. ಕೊನೆಗೂ ಬೀದಿಗೆ ಬರುವ ಹಾಗೆ ಮಾಡಲಿಲ್ಲ. ನನ್ನ ಹೆಸರು ದೇವಪ್ಪ ದೊರೆನೇ ಅಲ್ಲ. ಎಂದು ಹಾಡುವ ಹೊಸ ನೋಡಿದೆ